ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂ ನಾರಾಯಣಗೌಡ ಅವರ ಹುಟ್ಟುಹಬ್ಬ ಇಂದು ಅವರ ಕಚೇರಿ ಆವರಣದಲ್ಲಿ ಬಹಳ ಅದ್ದೂರಿಯಾಗಿ ಸಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಬಂದಂತಹ ಸ್ನೇಹಿತರು ಹೂವಿನ ಮಾಲೆ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ನೂರಾರು ಸ್ನೇಹಿತರು ಪಾಲ್ಗೊಂಡು ಈ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾದರು. ಸಂದರ್ಭದಲ್ಲಿ ಸುದ್ದಿಗಾರರಲ್ಲಿ ಮಾತನಾಡಿದ ನಾರಾಯಣಗೌಡ ಅವರು ವಾಹಿನಿಯಲ್ಲಿ ಕೆಲವು ಮಾತುಗಳನ್ನು ಅವರ ವೈಯಕ್ತಿಕವಾಗಿ ಹಂಚಿಕೊಂಡಿದ್ದಾರೆ. ಇವತ್ತು ನಮ್ಮ ನಾರಾಯಣಗೌಡರು ಹುಟ್ಟದಬ್ಬ. ನಾವು ಅವ್ರಿಗೆಲ್ಲರಿಗೂ ಶುಭಾಶಯ ಕೋರಕ್ಕೆ ಬಂದಿದ್ದೇವೆ. ಅವರು ತುಂಬ NDA ಅಧ್ಯಕ್ಷರಾಗಿದ್ದರು. ರೀಸೆಂಟ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನೆಲಮಂಗಲ ಕ್ಷೇತ್ರ ಫುಲ್ಲು ಓಡಾಡಿಕೊಂಡು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನಾರಾಯಣಗೌಡರವರಿಗೆ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ, ಅವರು ಇವತ್ತು ಒಂದು ಸಮಾಜ ಸೇವೆ ಮತ್ತು ಒಂದು ಇದರಿಂದ ಗುರುತಿಸ್ಕೊಂಡಿರೋದ್ರಿಂದ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಅವರೇನು ಸಮಾಜ ಸೇವೆಗೆ ಇದ್ದಾರೆ, ಅಪಾರವಾದ ಬಂಧು ಬಳಗಗಳು ಮತ್ತು ಸ್ನೇಹಿತರು ಎಲ್ಲ ಬಂದು ಇವತ್ತು ಶುಭ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಏನು ಕೇಳ್ತೀನಿ ಅಂದರೆ, ದೇವರು ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಮತ್ತು ಇನ್ನೂ ಹೆಚ್ಚಿನ ಒಳ್ಳೆ ಸಮಾಜ ಸೇವೆ ಮಾಡೋದಾಗ ಇದು ಕೊಡಲಿ ದೇವರು ಅಂತ ಕೇಳಿ, ನಾನು ಕೂಡ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲರೂ ಬಂದು ಅವ್ರಿಗೂ ಕೂಡ ಶುಭ ಕೋರಿದ್ದೀವಿ. ಈ ಬಾರಿಯೂ ಸಹ ನಮ್ಮ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸೀನಣ್ಣನವರ ನೇತೃತ್ವದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮುಂದೆ ಸಾಗ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳು ಮುಂದೆ ನಾವು ನಮ್ಮ ಜನಪ್ರಿಯ ಶಾಸಕರೆಲ್ಲ ಸೇರಿ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ತಮಗೆ ಎಷ್ಟು ಜನ ಅಭಿಮಾನಿಗಳು ಬೆಳಗ್ಗೆಯಿಂದ ಬಂದಿದ್ದಾರೆ? ಸುಮಾರು ಒಂದು 700-800 ಜನ ಅಭಿಮಾನಿಗಳೆಲ್ಲ ಬಂದು ಬೆಳಗ್ಗೆಯಿಂದ ನನಗೆ ಶುಭ ಹಾರೈಕೆ ಮಾಡಿದ್ದಾರೆ. ಇದು ಹುಟ್ಟುಹಬ್ಬನ ನೀವೇ ಆಚರಿಸ್ಕೊಂಡ್ರೆ ಅಭಿಮಾನಿಗಳು? ನಮ್ಮ ವಿವರ್ಸ್ ಕಾಲೋನಿಯ ಜನತೆ ಮತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.